ಕಾಂಗ್ರೆಸ್ ನಮಗೆ ಆಪರೇಷನ್ ಕಮಲ ಅಂತ ಹೇಳ್ತಿತ್ತು. ಈಗ ಆಪರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ಸೇ ಆಗ್ತಾ ಇದೆ. ಸಿದ್ದರಾಮಯ್ಯ ಟು ಡಿಕೆ, ಡಿಕೆ ಟು ಸಿದ್ದರಾಮಯ್ಯ ಖರೀದಿ ಜೋರಾಗಿ ನಡೀತಾ ಇದೆ ಅಂತ ಯತ್ನಾಳ್ ಕಾಲೆಳೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆ ಕುರಿತು ಯತ್ನಾಳ್ ವ್ಯಂಗ್ಯ. ಊಟ ಮಾಡಿ ಒಂದು 10 ಕಿಲೋ ಇರ್ಸ್ಕೊಂಡು ಹೋಗಲಿ, ಖರೀದಿ ನಮಗೆ ಹೇಳ್ತಿದ್ರು ಆಪರೇಷನ್ ಕಮಲ ಅಂತ ಹೇಳಿ. ಈಗ ಆಪರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ ಆಗ್ಲಕತ್ತದ. ಆಪರೇಷನ್ ಡಿ ಕೆ ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯ ನಡೆದಿದೆ. ಇದ್ರ ನೋಡಿದ್ರೆ ಭಯ ಸಿದ್ದರಾಮಯ್ಯರಿಗೂ ಇದೆ. ಸಿದ್ದರಾಮಯ್ಯರಿಗೂ ಮೊನ್ನೆ ಮಾತಾಡಿದ ವಿಧಾನಸಭೆಯಲ್ಲಿ ನೋಡಿದ್ರೆ ಅವರು ಹೆಚ್ಚು ಕಡಿಮೆ ಶರಣಾಗತಿ ಆಗ್ಯಾರ ಅನ್ನೋಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನೋಡ್ಬೇಕೇನು ಸಿದ್ದರಾಮಯ್ಯನವರು ಗೆಲ್ತಾರೋ ಡಿ ಕೆ ಶಿವಕುಮಾರ್ ಗೆಲ್ತಾರೋ ಅವರ ಆಂತರಿಕ ವಿಷಯ. ಅದ್ರ ಬಗ್ಗೆ ನಾನು ಏನೋ ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಅದೇ ಊಟ ಈ ಎಲ್ಲ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅನ್ನೋ ದಿನೇ ದಿನೇ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಪಟ್ಟದ ಆಟ ಮುಂದುವರೆದಿದೆ, ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಬಿಜೆಪಿ ಅಂತೂ ಒಂದಾದ ಮೇಲೆ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಅಂದ್ರೆ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿ ವಿಜೇಂದ್ರ ಅವರು ಕರೀತಾ ಇದ್ದಾರೆ. ಜೊತೆಗೆ ಯತ್ನಾಳ್ ಕೂಡ ಕಾಲೆಳಿತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಕುರಿತಂತೆ. ದೊಡ್ಡ ಆಹಾರ ಆಗ್ಬಿಟ್ಟಿದೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ರಾಜಕೀಯ ಬೆಳವಣಿಗೆ. ಯಾಕೋ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಸಾಧ್ಯ ಆಗ್ತಿಲ್ವಾ ಅಂತ? ಪ್ರತಿಮಾ, ಕೇವಲ ರಾಜಕೀಯ ಕಾರಣಕ್ಕೆ ಮಾತ್ರ ಈ ಬಾರಿಯ ಬೆಳಗಾವಿ ಅಧಿವೇಶನ ಒಂದು ವೇದಿಕೆ ಆಯಿತು ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಅಭಿವೃದ್ಧಿಯ ವಿಚಾರಕ್ಕೆ ಬೆಳಗಾವಿ ಅಧಿವೇಶನ ಚರ್ಚೆಗೆ ಗ್ರಾಸಬೇಕಾಗಿತ್ತು. ಒಂದಷ್ಟು ಬದಲಾವಣೆಗಳನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ತರೋದಕ್ಕೆ ನಾಯಕರು ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥ ಸಂದೇಶ ಜನರಿಗೆ ರವಾನೆ ಆಗಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಕೇವಲ ಡಿನ್ನರ್ ಪಾಲಿಟಿಕ್ಸ್, ಲಂಚ್ ಪಾಲಿಟಿಕ್ಸ್, ಪ್ರತ್ಯೇಕ ಸಭೆಗಳು, ಪ್ರತ್ಯೇಕ ಮೀಟಿಂಗ್ಗಳು, ಬಣ ರಾಜಕೀಯ, ಇಂಥದ್ದೇ ಕಾರಣಕ್ಕೋಸ್ಕರ ಬೆಳಗಾವಿಯ ಅಧಿವೇಶನ ಸಂಪೂರ್ಣವಾಗಿ ಕೇಂದ್ರ ಬಿಂದು ಆಗಿದೆ. ಇದೀಗ ಕಳೆದ ವಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಶಾಸಕರ ಡಿನ್ನರ್ ಮೀಟಿಂಗ್ ಆಯೋಜನೆಯಾಗಿತ್ತು. ಅದಕ್ಕೆ ಪ್ರತಿಯಾಗಿ ಒಂದಷ್ಟು ಶಾಸಕರು ಲಂಚ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ರು. ಆ ವಾರ ಕಳೆದ ಬಳಿಕವೂ ಕೂಡ ಈ ಡಿನ್ನರ್ ಮೀಟಿಂಗ್ ನ ರಾಜಕೀಯ ಚರ್ಚೆಗಳು ಹಾಗೆ ಮುಂದುವರಿತಾ ಇದ್ದಾವೆ. ನಿನ್ನೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಶಾಸಕರಿಗೆ ಔತಣಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಸುಮಾರು 35ಕ್ಕೂ ಹೆಚ್ಚು ಶಾಸಕರು ನಿನ್ನೆ ನಡೆದಂತಹ ಸತೀಶ್ ಜಾರಕಿಹೊಳಿ ಅವರ ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಗಮನಿಸಬೇಕಾದಂತ ವಿಚಾರ, ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇದ್ದಂತಹ ಶಾಸಕರು ಕೂಡ ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಔತಣಕೂಟದಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು ಗಮನಾರ್ಹವಾದಂತಹ ಸಂಗತಿ. ಅಂದ್ರೆ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರು ಟೀಕೆ ಮಾಡ್ತಾ ಇರುವಂತಹ ರೀತಿಯಲ್ಲಿಯೇ ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳು ನಡೀತಾ ಇದ್ವಾ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದ್ದಾವೆ. ಯತ್ನಾಳ್ ಅವರು ಒಂದು ಗಂಭೀರವಾದಂತಹ ಟೀಕೆಯನ್ನು ಮಾಡ್ತಾರೆ. ಅವರು ಹೇಳ್ತಾ ಇರುವಂತದ್ದು ಕೇವಲ ಬಿಜೆಪಿ ಆಪರೇಷನ್ ಕಮಲ ಅಂತ ಹೇಳಿ ಮುಂಚೆ ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಆಪರೇಷನ್ ಕಾಂಗ್ರೆಸ್ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಮತ್ತಷ್ಟು ಶಾಸಕರನ್ನ ಸಿದ್ದರಾಮಯ್ಯನವರ ಬಣಕ್ಕೆ ಸೆಳೆಯುವಂತಹ ಆಪರೇಷನ್ ಕಾಂಗ್ರೆಸ್ ಆಂತರಿಕವಾಗಿ ನಡೀತಾ ಇದೆ ಅನ್ನುವಂತಹ ಟೀಕೆಯನ್ನ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಜೇಂದ್ರ ಅವರು ಕೂಡ ಇದೀಗ ಸಿದ್ದರಾಮಯ್ಯನವರನ್ನ ಕಾಲೆಳೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಔಟ್ ಗೋಯಿಂಗ್ ಸಿಎಂ ಅನ್ನುವಂತಹ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಕೊಟ್ಟಂತಹ ಹೇಳಿಕೆ ಬಹುತೇಕ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಚರ್ಚೆಗಳಿಗೆ, ಒಂದು ರೀತಿಯ ಆಂತರಿಕ ಸಮರಕ್ಕೆ ನಾಂದಿ ಹಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹೀಗಾಗಿ ಸಹಜವಾಗಿ ಡಿನ್ನರ್ ಮೀಟಿಂಗ್ಗಳು ವಿರೋಧ ಪಕ್ಷಗಳಿಗೆ ಒಂದು ಅಸ್ತ್ರವಾಗಿ ಸಿಕ್ಕಂತಾಗಿದೆ. ನಿನ್ನೆ ನಡೆದಂತಹ ಬೆಳವಣಿಗೆಗಳನ್ನ ಆಧಾರದ ಮೇಲೆ ಬಿಜೆಪಿ ಇವತ್ತು ಕಾಂಗ್ರೆಸ್ನ ಕಾಲೆಳೆಯುವಂತ ಕೆಲಸವನ್ನ ಮಾಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ.